ದುಶ್ಯಾಸನಾದಿಗಳಿರಲ್ ಎನಯ್ಯರೆ ಎನಗೆ ಸುರಸಿಂಧು ತನಯ ಗುರುವಂದ್ಯ ವಿನಯ. ಪಿತಾಮಹ ಗುರು ದ್ರೋಣಾಚಾರ್ಯ, ಮಾವ ಶಕುನಿ, ದುರ್ಯೋಧನ, ಚಿಕ್ಕಪ್ಪ ವಿದುರ ಮಹಾಶಯ, ಸಾರ್ವಭೌಮ, ಪ್ರಿಯಮಿತ್ರ ಕರ್ಣ, ದುರ್ಯೋಧನ, ಸಹೋದರ ದುಶ್ಯಾಸನ, ನೀವೆಲ್ಲ ಇರುವಲ್ಲಿ ನನಗೆ ಸರಿಸಾಟಿ ಯಾರು? ಸಾಟಿ ಇರುವರೆ ನನಗೆ ಸರಿಸಾಟಿ ಇರುವರೆ, ಸಾಟಿ ಇರುವರೆ ನನಗೆ ಸರಿಸಾಟಿ ಇರುವರೆ. ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕದೊರೆ ಎನಿಸಿ ಬಾಳುತ್ತಿದೆ. ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕದೊರೆ ಎನಿಸಿ ಬಾಳುತ್ತಿದೆ. ಸಾಟಿ ನನಗೆ ಸರಿ ಸಾಟಿ ಇರುವರೆ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಳು ರಿಪುಗಳ ಒಲಿಸದೆ ಬಿಡುವೆನೆ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಳು ರಿಪುಗಳ ಒಲಿಸದೆ ಬಿಡುವನೆ. ಈ ಮಾವ ಶಕುನಿ ಸಲಹೆ ನೀಡದಿರುವನೆ, ಮಿತ್ರ ಕರ್ಣ ಶತ್ರುಗಳ ಬಿಡುವನೆ. ಈ ಮಾವ ಶಕುನಿ ಸಲಹೆ ನೀಡದಿರುವನೆ, ಮಿತ್ರ ಕರ್ಣ ಶತ್ರುಗಳನ್ನ ಬಿಡುವನೆ. ರಾಸನವರನ್ನು ಒಲಿಸದಿರುವನೆ. ಹೊರ ಹರುಜದು ಶಾಸನವರನ್ನು ಒಲಿಸದಿರುವನೆ. ಹೀಗಿರುವಲ್ಲಿ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ. ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕದೊರೆ ಎನಿಸಿ ಬಾಳುತ್ತಿದೆ. ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕದೊರೆ ಎನಿಸಿ ಬಾಳುತ್ತಿದೆ. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ. ಗುರು ಸಭಾಸದರಿಗೆಲ್ಲ ವಂದಿಸುತ್ತಾ, ಪಿತಾಮಹ ಗುರು ದ್ರೋಣಾಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ಜೂಜಿನಿಂದ ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕೃಷ್ಣನನ್ನು ಕಟ್ಟಿಕೊಂಡು ಗೋಳಾಡುತ್ತಿರುವಲ್ಲ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುತ್ತಿರುವಂತೆ ಅರಣ್ಯದಲ್ಲಿ ಅನಾಗರಿಕರೊಡನೆ ವಾಸ ಮಾಡಿಕೊಂಡಿರುವ ಅವರ ಧೈರ್ಯವು ಎಷ್ಟರ ಮಟ್ಟಿಗೆ ಹೆಚ್ಚಿದರೆ ನೋಡಿ. ಪಾಂಡವರಿಗೆ
ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ಏನಂದಿರಿ? ಯುದ್ಧ? ತಾತ, ನನ್ನ ಬಳಿ 11 ಅಕ್ಷೋಣಿ ಸೈನ್ಯವು ಸಿದ್ಧವಾಗಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಬಾಧಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆ ಹೆಣ್ಣಂತೆ ಕಟ್ಟು ಬಿಟ್ಟಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಹಂಗರಾಜನಾದ ಕಣ್ಣನಿಲ್ಲವೇ? ಆಹಾ, ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಆಹಾ. ಚಕ್ರವರ್ತಿಗೆ ಜಯವಾಗಲಿ. ಪುರುಷೋತ್ತಮರು ಬರುತ್ತಿರುವರು. ಯಾರು? ಪುರುಷೋತ್ತಮನೇ. ರಾಜಾದಿರಾಜ ಕುರುಚಕ್ರೇಶ್ವರನಾದ ನಾನಿರುವಲ್ಲಿ ಆ ಕೃಷ್ಣನು ಪುರುಷೋತ್ತಮನೇ. ಅವನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ವರ್ವದಾಸಿ ಪುತ್ರನ ಮನೆಗೆ ಹೋದನಂತೆ. ಛೆ, ಅವನು ಪುರುಷೋತ್ತಮನೇ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ ದುರ್ಯೋಧನ. ಯಾರು? ಓ, ದಾಸಿ ಪುತ್ರ ವಿದುರ. ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ ಕೊಡಬೇಕು. ಈ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಮುಚ್ಚು ಬಾಯಿ. ದುರ್ಯೋಧನ, ಬಲವಂತನಾದ ಮಾತ್ರಕ್ಕೆ ನಿನಗೆ ನ್ಯಾಯವೂ ಅಧೀನವೋ, ನ್ಯಾಯಕ್ಕೆ ಸರ್ವರು ಅಧೀನವೋ ಯೋಚಿಸಿ ನೋಡು. ವಿದುರ, ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿಸುತ್ತಿರುವುದರಿಂದ ವಿದುರ, ನಿನ್ನ ಬುದ್ಧಿಗೆ ಈ ರೀತಿ ವಿಕಲ್ಪವಾಗುತ್ತಿರುವುದು. ಒದರದಿರಲು ವಿದುರ ಸದರದಿ, ದುಡುಕಿ ಒದರದಿರಲು ವಿದುರ ಒದರದಿ. ವಿದುರ, ಒದರದಿರಲು ವಿದುರ ಸದರದಿ, ದುಡುಕಿ ಒದರದಿರಲು ವಿದುರ ಸದರದಿ. ನೆರೆದ ಸಭೆಯಳು ಕೌರವನ ವಿದುರ, ನೆರೆದ ಸಭೆಯಳು ನಿಂತು ಜೈದು ಈ ಕೌರವನ ನುಡಿವೆಯ ದೊರೆ ಹಿರಿದು ಕಲ್ವಿನಿ ಶಂಕಗಳು. ವಿದುರ, ನುಡಿವೆಯ ದೊರೆ ಹಿರಿದು ಕಲ್ವಿನಿ ಗಂಗದಳು. ಒದರದಿರಲು ವಿದುರ ಸದರದಿ, ದುಡುಕಿ ಒದರದಿರಲು ವಿದುರ ಸದರದಿ. ವಿದುರ, ಕಪ್ಪಲಿಯ ಮಗ ನೀನು ಪರದೇಶಿ, ಎಬ್ಬುಲಿಯ ಗರ್ವವನ್ನು ಭೇದಿಸುವ ತರದೆ. ವಿದುರ, ಕಪ್ಪಲಿಯ ಮಗ ನೀನು ಪರದೇಶಿ, ಎಬ್ಬುಲಿಯ ಗರ್ವವನ್ನು ಭೇದಿಸುವ ತರದಿ. ಕಡುವೈರಿ ಪಾಂಡವರ ಬರವಹಿಸಿ ಕಲದಂಕ ಮಲ್ಲ ಕೊಡು ದೊರೆಯ ಧಿಕ್ಕರಿಸಿ. ಕಡುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಕೊಡು ದೊರೆಯ ಧಿಕ್ಕರಿಸಿ, ದೊರೆಯ ಧಿಕ್ಕರಿಸಿ. ಒದರದಿರಲು ವಿದುರ ಸದರದಿ, ದುಡುಕಿ ಒದರದಿರಲು ವಿದುರ ಸದರದಿ. ನೆರೆದ ಸಭೆಯಳು ನಿಂತು ಗರಿದ ಈ ಕೌರವನ, ನೆರೆದ ಸಭೆಯಳು ನಿಂತು ಗರಿದು ಈ ಕೌರವನ ನುಡಿವೆಯ ದೊಡೆ ಹಿಡಿದು ಕಲ್ಲು ನೀ ಕಟ್ಟಗಳು. ನುಡಿವೆಯ ದೊಡೆ ಹಿಡಿದು ಕಲ್ಲು ನೀ ಕಟ್ಟಗಳು. ಒದರದಿರಲು ವಿದುರ ಸದರದಿ, ಒದರದಿರಲು ವಿದುರ ಸದರದಿ, ದುಡುಕಿ ಒದರದಿರಲು ವಿದುರ ಸದರದಿ. ವೀರೆಯಿಂದ ಪರಿಯುತಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನವು ಅನವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯನು ಪೂಜ್ಯನಿಂದ ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವನು. ಕೂಡಲೇ ಇದನ್ನು ಸಭೆಯಿಂದ ಆಚೆಗೆ ದೂಡಿಬಿಡು. ಎಲುವು ವಿದುರ, ಅಣ್ಣನಾಜ್ಞಾನುಸಾರವಾಗಿ ಈಗಲೇ ಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದರೆ ಅನರ್ಥವಾದೀತು, ಎಚ್ಚರ. ದುರ್ಯೋಧನ, ನನ್ನನ್ನೇ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತು. ಛೇ ಅವಿವೇಕಿ, ಕೇಳು. ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಛೇ ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವೆಯಾ? ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ಈ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ
ಅದನ್ನು ತಡೆಯಲೆಂದೇ ಇಟ್ಟಿದ್ದ ಈ ನನ್ನ ಧನಸ್ಸನ್ನು ಈಗಲೇ ಮುರಿದು ಬಿಸಾಡುವೆನು. ಇದರೊಂದಿಗೆ ನಾಶವಾಗುವಂತಿಲ್ಲ. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರನನ್ನು ಅಪಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಅಲ್ಲ. ಈ ವಿದುರನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ ಹೌದೇ? 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸುವರೇ ಇಲ್ಲದಂತಾಗುತ್ತಿತ್ತು. ವಿದುರ, ಈ ಕರ್ಣ ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಸಹ ಅಂಜಬಹುದು. ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಳಧನಸ್ಸಿನ ವರಗಳಿಸಿ ಯುದ್ಧದೋ ಆ ಮಧ್ಯಮ ಪಾಂಡವನಂ ಯುದ್ಧದೋ ಆ ಮಧ್ಯಮ ಪಾಂಡವನನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರಭರವಸೆಯೋ ಕರ್ಣ 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 ಕರ್ಣ. ಈ ವಿದುರಿನಿಂದ ನಮಗಾಗತಕ್ಕ ಬಿಲ್ಲಿನ ಪ್ರಯೋಜನವಾದರೂ ಏನು? ಹೋಗಲಿ ಬಿಡು. ಯಾರಾದರೂ ಎಲ್ಲರೂ ಕೇಳಿರಿ, ಈಗ ದೂತನಾಗಿ ಬರುತ್ತಿರುವ ಗೊಲ್ಲಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಕೂಡಲೇ ನನ್ನ ಸಭೆಯನ್ನು ಬಿಟ್ಟು ಹೊರಡಬೇಕಾಗುವುದು. ಎಚ್ಚರ ಸಹೋದರ ದುಶ್ಯಾಸನ. ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿದ ನಾವು ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು. ಎಲ್ಲಿ? ಅದನ್ನು ಕೊಡು. ಆ ಕೃಷ್ಣ ಇಲ್ಲಿಗೆ ಬಂದಾಗ ನಾನು ಇದನ್ನೇ ವೀಕ್ಷಿಸುತ್ತಾ ಕುಳಿತುಕೊಳ್ಳುವೆನು. ಧರ್ಮ ಕಾಂಡವ ಕರ್ಮ ಪಾಹಿ ಮಾ ಧರ್ಮ ಕಾಂಡವ ಧರ್ಮ ಕಾಂಡವ ಕರ್ಮ ಪಾಹಿ ಮಾ
ಈ ದುರ್ಯೋಧನನೇನು ಇಷ್ಟೊಂದು ದುರಹಂಕಾರದಿಂದ ಕುಳಿತಿರೋನಲ್ಲ. ಭೀಷ್ಮ ದ್ರೋಣಾದಿಗಳಿಗೆ ಎದ್ದು ನಿಂತು ನನಗೆ ಮರ್ಯಾದೆಯಿಂದ ನಮಸ್ಕರಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮಿಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳ ಮೇಲೆ ಬಿಡುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಚಕ್ರವರ್ತಿ, ದುರ್ಯೋಧನ, ದೂತನಾಗಿ ಬಂದಿರುವ ನನಗೆ ನೀನು ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನ್ನ ಕಾಲಿಗೆ ನಮಸ್ಕರಿಸಿ ಎಂದು ಹೆಮ್ಮೆಗೊಳ್ಳಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ಭೂಮಾತೆಗೆಂದು ತಿಳಿ ಬಂದವರನ್ನು ಸತ್ಕರಿಸುವುದು ಚಕ್ರವರ್ತಿಗಳ ಕರ್ತವ್ಯ. ಬಾ ಕೃಷ್ಣ, ಈ ಪೀಠವನ್ನು ಅಲಂಕರಿಸು. ಆಗುವುದು ದುರ್ಯೋಧನ. ಕೃಷ್ಣ, ದುರ್ಯೋಧನ, ನಿನಗೆ ಸ್ತ್ರೀಯರ ನರ್ತವೆಂದರೆ ಬಹಳ ಇಚ್ಛೆ ಇಲ್ಲವೇ? ಇರಬಹುದು. ಇರುವುದೇನು, ಇದ್ದೇ ಇದೆ. ಸಹೋದರ ದುಶ್ಯಾಸನ, ಧ್ವಜ, ಯಾರಲ್ಲಿ ನಡೆಯಲಿ ನರ್ತನ. ಕರುಣಾಳು ಕುರು ಭೂಪರಾಜೇಶ್ವರ, ಕರುಣಾಳು ಕುರು ಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ, ಕರುಣಾಳು ಕುರು ಭೂಪರಾಜೇಶ್ವರ. ಭಯಂಕರ ರೂಪ ಮನೋಗರ, ಚಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ, ಚಾಪ ವಿದ್ಯೆಯ ಬಲ್ಲ ಕರುಣನ ಪರಮಾತ್ಮ, ಸೋದರ ಮಾವನ ಹಿತದಿ ಚತುರ, ಕೌರವೇಶ್ವರ, ಚತುರ, ದಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ತಿಳಿದವ ಈ ಜಗಮಲ್ಲ, ಎಲ್ಲವ ತಿಳಿದವ ಈ ಜಗಮಲ್ಲ, ಎಲ್ಲವ ತಿಳಿದವ ಈ ಜಗಮಲ್ಲ, ಕರುಣಾಳು ಕುರು ಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ, ಕರುಣಾಳು ಕುರು ಭೂಪರಾಜೇಶ್ವರ.
ನೀಲವರ್ಣಧಾರಿ ಈ ಚೆಲುವ ಕೃಷ್ಣ ನೀಲವರ್ಣಧಾರಿ ಈ ಚೆಲುವ ಕೃಷ್ಣ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೃಷ್ಣ ಕೃಷ್ಣ ನರ್ತಕಿಯರೇ, ನರ್ತಕಿಯರೇ, ನಿಲ್ಲಿಸಿ. ಕೃಷ್ಣ, ಏನಂದಿರಿ? ಏನಂದಿರಿ? ಮತ್ತೊಮ್ಮೆ ಹೇಳಿ, ಮತ್ತೊಮ್ಮೆ ಹೇಳಿ. ಭೀಮನಿಗೆ ಇವನು ಬಡುವೈರಿ ನಮ್ಮ ಹಸ್ತಿನಪುರದೊಡೆಗ ಗದದಾರಿ ಇವನಿಗೆ ಸರಿಸಾಡಿ ಯಾರಿಗರಿಲ್ಲ ಇವನಿಗೆ ಸರಿಸಾಡಿ ಯಾರಿಗರಿಲ್ಲ ಕಲದಲ್ಲಿ ಫಲದಲ್ಲಿ ಸರಿಸಾಡಿ ಯಾರಿಗರು ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ ಕರುಣಾಳು ಕುರು ಭೂಪ ರಾಜೇಶ್ವರ ತಗದಿಮ್ಮಿ ತಗಜುನು ತಗದಿಮ್ಮಿ ತಗಜುನು ತಗದಿಮ್ಮಿ ತಗಜುನು ತೊಂ 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 ದಿ
ತರಿತ ತದಿಕಿ ಡಗದ ಅದಿಂಗಿ ಇನ್ನ ಅದಂಗು ಅದಿಂಗಿ ನ ಸೊಂಗು ತದಿಕಿ ನಗು ತದಿಕಿ ನಗು ಜುಮ್ ತರಿತ ಒದದಿಕಿ ಡಗದ ಅದಿಂಗಿ ಇನ್ನ ಅದಂಗು ಅದಿಂಗಿ ನ ಸೊಂಗು ತದಿಕಿ ನಗು ತದಿಕಿ ತದಕುದ ಜುಮ್ ತರಿತ ತದಿಕಿ ಡಗದ ಅದಿಂಗಿ ಇನ್ನ ಅದಂಗು ಅದಿಂಗಿ ನ ಸೊಂಗು ತದಿಕಿ ನಗು 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 ಕೃಷ್ಣ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುಣಾಳು ಕುರುಭೂಪ ರಾಜೇಶ್ವರ 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 ಮುರಹರಿಯು ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರುಗಳು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತವು. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಆತುರ, ಅಸಂಬದ್ಧ ಪ್ರಲಾಪ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಆ ಮಾತೃಮೂರ್ತಿಯನ್ನು ಭಯಂಕರ ರಕ್ತಧಾರೆಯಿಂದ ತೋಯಿಸುವಿರೋ, ಅವೆರಡರಲ್ಲೊಂದು ಪ್ರಶ್ನೆಯು ಈ ದಿನ ನಿರ್ಣಯಿಸಲ್ಪಡಬೇಕಾಗಿದೆ. ಸತ್ಯವಂತರಾದ ಪಾಂಡವರು ತಾವು ಮಾಡಿದ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ನೀವು ಅವರ ಮೇಲೆ ತೋರಿದ ದೀರ್ಘ ವೈರ್ಯವನ್ನು ಮೊರೆಯಲವರು ಸಿದ್ಧರಿದ್ದಾರೆ. ಕಪಟದ್ಯೂತ, ವಿಷಭೋಜನ, ಲಾಕ್ಷಗೃಹ ದಹನ, ಅದೆಲ್ಲಕ್ಕಿಂತಲೂ ಮೀಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ, ಇಂಥ ಅನೇಕ ಮಹಾ ಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬೇಕು. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರು, ಭರತ ಭೂಮಿಗೆ ಸ್ವತಂತ್ರರಾರು. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟವಂಚನೆ ಮೋಸ ಅಟ್ಟಹಾಸ, ಕಪಟವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರಲ್ಲ ಮರಳಿ ಬರರೋ, ಧರಣಿಯಾಳಿದವರಲ್ಲ ಮರಳಿ ಬರರೋ. ಸಂಧಿಬೇಡಲು ಬಂದ ರಾಯಭಾರಿಯುನ ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರಂದರಿತು ದುಡುಕಬೇಡ, ಸಮಭಾಗವನಿತ್ತು ಸಮಭಾಗವ
ಸುಖದಿ ಬಾಳು ಸುಯೋಧನ. ಆ, ಆ, ದುರ್ಯೋಧನ, ಕೃಷ್ಣ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ಪರಿಪಾಲಿಸಬೇಕಾದುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಪಿತಾಮಹ. ಸಭಾಸದರಿ, ಶ್ರೀಕೃಷ್ಣ ಪರಮಾತ್ಮನು ನಮ್ಮೆಲ್ಲರ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ತಾವೆಲ್ಲರೂ ಕೇಳಿದ್ರಲ್ಲವರೇ. ಅದರಂತೆ ನೀವು ಈ ಸಲಹೆಗಳನ್ನು ಮನ್ನಿಸಿ ನಡೆಯುವರೆಂದು ನಾನು ನಂಬಿರುತ್ತೇನೆ. ಕುಮಾರ ಸುಯೋಧನ, ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ಸಹ ವಿಷವಾಗುವುದು. ಸುಯೋಧನ, ಸುಯೋಧನ, ಪಿತಾಮಹ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸುವುದೇ ನನ್ನ ಅಭಿಮತ. ಈ ವಿಚಾರವು ನಮಗೆ ತಿಳಿದಿರು. ನೀವು ಶಾಂತರಾಗಿ. ಸುಯೋಧನ, ಓ ಗುರು ದ್ರೋಣಾಚಾರ್ಯರು, ಚಲವಿದ್ದೇಕೆ ಒಲಿದು ಬಂದಿಹ ಜಲಜನಾದೊಡೆ, ಚಲವಿದ್ದೇಕೆ ಒಲಿದು ಬಂದಿಹ ಜಲಜನಾದೊಡೆ, ಬೇಡಾಟವು ದೂರದಿಡವು, ಬೇಡಾಟವು ದೂರದಿಡವು ಪಾಂಡು ಸೂತರಿಗೆ, ಚಲವಿದ್ದೇಕೆ ಒಲಿದು ಬಂದಿಯ ಜಲಜನಾದೊಡೆ, ಚಲಿಸು ರಾಜ್ಯವ ಪಾಂಡು ಸೂತರಿಗೆ. ಸುಯೋಧನ, ಚಲಿಸು ರಾಜ್ಯವ ಪಾಂಡು ಸೂತರಿಗೆ, ಪಾಂಡು ಸೂತರಿಗೆ, ಚಲವಿದೇಕೆ ಒಲಿದು ಬಂದಿಯ ಜಲಜನಾದೊಡೆ. ಸುಯೋಧನ, ಗುರುದೇವ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು ಸುಯೋಧನ. ಆ ದುರ್ಯೋಧನ, ಯಾರು ದುರ್ಯೋಧನ, ಯಾರು? ಚಿಕ್ಕಪ್ಪ, ವಿದುರ ಮಹಾಶಯ, ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಸಹ ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನ. ಏನು ಮಾಡಲಿ, ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ನಿನ್ನ ಹಾಗೆ ಕೆಡುವವರಿಗೆ ವಿವೇಕ ಹೇಳುವುದು ನಮ್ಮಗಳ ಕರ್ತವ್ಯ. ಈಗ ಸುಮ್ಮನಿದ್ದರೆ ಮುಂದೆ ದೋಷವು ಸಂಭವಿಸುವುದು. ದುರ್ಯೋಧನ, ಪಿತಾಮಹ ಭೀಷ್ಮರಿಗಿಂತಲೂ ಗುರು ದ್ರೋಣರಿಗಿಂತಲೂ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನಿಗಿಂತ ಹೆಚ್ಚಿಗೆ ನಾನು ಹೇಳಲಾರೆ. ಸಕಲ ರಾಜ್ಯವನ್ನು ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಟ್ಟು ಅವರನ್ನು ಸತ್ಕರಿಸು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ವಚನಗಳನ್ನು ಆ ಪಾಂಡವರಿಗೆ ಹೇಳಲು ಏಕೆ? ನಿನಗಾಗಲಿ ಆ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷ ಕಂಡು ಬರುತ್ತಿರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ?
ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದ್ಯೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿಮ್ಮ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನ ಅಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡು ನಿನ್ನ ಬರೆಯ ವಾಕ್ಪುಟಿತವನ್ನು. ಏನಂದೆ? ನಮ್ಮದು ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಹೌದು ದುರ್ಯೋಧನ. ಹಾಗಲ್ಲ, ಕೇಳು. ಈ ಕೌರವೇಶ್ವರನ್ನು ಸದೆ ಬಡಿಯಬೇಕೆಂದಿರನಲ್ಲವೇ ಆ ನಿನ್ನ ಹೊಟ್ಟೆ ಬಾಕ ಭೀಮ, ಅದೂ ದುರಾಗ್ರಹ. ಲೋಕೈಕ ವೀರನಾದ ಈ ನಮ್ಮ ಕರ್ಣನನ್ನು ಸೋಲಿಸಬೇಕೆಂದಿರುವಲ್ಲವೇ ಆ ನಿನ್ನ ಹೇಳಿ ಅರ್ಥ, ಅದು ದುರಹಂಕಾರ. ಅಭಿಮಾನದ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿರಲವೇ ಆ ಪಾಂಡವರು, ಅದು ಅವರ ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಇಡೀ ಭರತ ಖಂಡದಲ್ಲೇ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದಿರಲ್ಲವೇ ಆ ಪಾಂಡವರು, ಅದು ಅವರ ದುರಾಶಯ. ನಾವು ವೀರರು, ಸಮರ್ಥರು, ಜಯಶೀಲರು ಎಂದು ಹೆಮ್ಮೆಗೊಳ್ಳುತ್ತಿರಲ್ಲ ಆ ಪಾಂಡವರು, ಅದು ಅವರ ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ಕೌರವರ ನಿರ್ಧಾರವು ಚಲಿಸದು, ಚಲಿಸಲಾರದು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನ ಇಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಹೇ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಹೇಳಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು. ಹೇಳಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ನಾಡು ದೊರೆಯದು ಕಾಡಿಗೆ ಹೋಗಲಿ ನೀಡಲಾಗದು ರಾಜ್ಯವನ್ನು. ನಾಡು ದೊರೆಯದು ಕಾಡಿಗೆ ಹೋಗಲಿ ನೀಡಲಾಗದು ರಾಜ್ಯವನ್ನು. ಕೃಷ್ಣ ಪಾಂಡವರ ಭೆಟ್ಟಿ ಮೆರೆಯಬೇಕು, ಭೆಟ್ಟಿ ನಿಲ್ಲುವೆ ದೊರೆಯೊಳಗೆ, ಬೆಟ್ಟಿ ನಿಲ್ಲುವೆ ದೊರೆಯೊಳಗೆ. ಹೇಳಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಕೃಷ್ಣ, ಪಾಂಡವರ ಸೇನಾ ಸಮುದ್ರವನ್ನು ಕಲಕೆ ಬಿಡಬಲ್ಲ ಗಂಡುಗಲಿಗಳು ನಾವು. ಆ ಪುಂಡ ಭೀಮರ ರುಂಡವನ್ನು ಚಂಡಾಡಲು ಈ ದುಶ್ಯಾಸನನು ಸದಾ ಸನ್ನದ್ಧನಾಗಿರುವನು. ಓ ಸಮರವೇ ಸಿದ್ಧ. ಭಲೇ ಸಹೋದರ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ನನ್ನ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯಲ್ಲ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಲು ಅವಣಿಸುತ್ತಿರುವೆಯಲ್ಲ, ಇದು ನಿನ್ನ ಧರ್ಮವೇ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾದೆಯೋ ಏಕೋ ದಾತನ್ಯಾರೋ ಹಿತವ ಮರೆತೊಡೆ ಕೆಣಕಿ ಫಲಿಸುವುದೇ ಮುಂದೆ ಬರುವುದು ಘೋರ ಸಮರ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಪಾಂಡು ತನೆಯರು ಸಮರದಿ
ದೀಕ್ಷೆಣಿಸದೆ ಪಾಂಡು ತನೆಯರು ಸಮರ ದೀಕ್ಷೆಣಿಸದೆ ಸಂಧಿಯ ನಾಟಕ ವಾಡಲು ಕಳುಹಿದರೆ ಸಂಧಿಯ ನಾಟಕವಾಡಲು ಕಳುಹಿದರೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಹಠವಂತರು ನಾವು ಹಿತವಿದು ತಿಳಿನಿ ಕೃಷ್ಣ ಹಠವಂತರು ನಾವು ದಿಟವಿದು ತಿಳಿನಿ ದುರದಳು ಪಾರ್ಥನ ಶಿರ ಕಡಿದಿಡುವೆ ದುರದಳು ಪಾರ್ಥನ ಶಿರ ಕಡಿದಿಡುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಆಮ ವಲ್ಲಭನೇ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೇ ಅಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನ್ನುಮನ ಧರ್ಮಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಬಲೆ ಅಂಗಾಧಿಪ, ನಿನ್ನ ಈ ದರ್ಪದ ನುಡಿಗಳಿಂದ ಯಾದವಾಗ್ರಣಿಯ ಕಂಠವು ಬಿಗಿದಂತಾಯಿತು. ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಉಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಭಾರತ ಭೂಮಿ ಸಜೈಸಿ ದುರಾಸ, ಭಾರತ ಭೂಮಿ ಸಜೈಸಿ ದುರಾಸ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸಿ ದುರಾಸ, ಜೈಸಿ ದುರಾಸ, ಕರೆಸಿ ಗನೇ ಅನುಜಾತರ, ಕರೆಸಿಗನೇ ಅನುಜಾತರ, ದರೆಯ ನಿತ್ತು ಖ್ಯಾತಿ ಪಡೆಸುತ್ತಿಯಾಗೋ ವೀರ, ದರೆಯ ನಿತ್ತು ಖ್ಯಾತಿ ಪಡೆಸುತ್ತಿಯಾಗೋ ವೀರ, ಶೌರ್ಯವನೇ ನೀಗಿ ವೈರಣೆಯ ತಾಳೈ. ದುರ್ಯೋಧನ, ಕೃಷ್ಣ, ವೈರವನೇ ನೀಗಿ ಸೈರಣೆಯ ತಾಳೈ, ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತನಿ ಪೊರೆ ನೀ. ದುರ್ಯೋಧನ, ಕೃಷ್ಣ, ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿ ವರಗುಣಯುತ ನೆನೆಸಿ ಪೊರೆ ನೀ ದರೆಯ. ಭಾರತ ಭೂಮಿ ಜೈಸಿ ದುರಾಸ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜೈಸಿ ದುರಾಸ, ಜೈಸಿ ದುರಾಸ. ದುರ್ಯೋಧನ, ಕೃಷ್ಣ, ಈ ನಿನ್ನ ಗುರು ಹಿರಿಯರನ್ನು, ಸಹೋದರರನ್ನು, ಬಂಧುಗಳನ್ನು ಒಮ್ಮೆ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸಿರುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನೊಡನೆ ಪ್ರಜಾಪಾಲನೆ ಎಂಬ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಆದರ್ಶ ನರಪತಿ ಎಂದು ಹೊರಳುವರು. ಪಾಂಡವರಿಗೆ ಅರ್ಧ ರಾಜ್ಯದ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸಿ ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮ ಸಲುವಾಗಿ. ಓಹೋ, ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು, ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ.
ನನ್ನ ಅಪರಾಧವೇನೂ ಇಲ್ಲ ಇದು ರಾಜ. ಪಾಂಡವರು ಜೂಜಾಡಿ ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಯಾಗಿ ವನವಾಸ ಮಾಡಿದ್ದು ಅಧರ್ಮ ಕಾರ್ಯವೇ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರೆಂದರುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ ಕೃಷ್ಣ. ಪುರುಷ ಪ್ರಧಾನರೆಂದರುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ ಭರತ ಕಂಡವನಾಳ್ವ ಗಂಡುಗಲಿಗಳವರ ಆಗಿದ್ದೊಡೆ, ಆ ಗಂಡೆದೆಯ ಗುಂಡಿಗೆ ಉಳ್ಳುವವರ ಆಗಿದ್ದೊಡೆ. ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿದ್ದೊಡೆ, ಆ ಗಂಡೆದೆಯ ಗುಂಡಿಗೆ ಉಳ್ಳುವವರ ಆಗಿದ್ದೊಡೆ. ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ, ಚಂಡಮಂಡಲವಕಾರಿ ಪ್ರಚಂಡತ್ವವ ಮೆರೆಯದೆ ಕೃಷ್ಣ. ಚಂಡಮಂಡಲವಕಾರಿ ಪ್ರಚಂಡತ್ವವ ಮೆರೆಯದೆ ಚಂಡರನ್ವಯ ಸಭೆಯ ತಲೆ ತಗ್ಗಿಸಿ ಕುಳಿತ ಆ ಲಜ್ಜಹೀನರು ದೋರ್ದಂಡರೆ ಪೇ ಮಾಧವ. ಮಾಧವ ಕೃಷ್ಣ. ಪಾಂಡವರಿಗೆ ಭಿಕ್ಷಾವೃತ್ತಿ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರನು. ಸ್ಥಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ, ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧ ಮಾತ್ರವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ಸಹೋದರ, ನಿನ್ನ ಅಪರಾಧಗಳು ಅಗಣ್ಯ. ರಾಜಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರುಗಿದ ನೀನು ಈ ಶಕುನಿಯ ಸಹಾಯಂತೆ ಯುಧಿಷ್ಠಿರನನ್ನು ದ್ಯೂತ ಕೆಳೆದನ್ನು ಮರೆತೆಯ. ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆತಂದು ನೀನು ಮಾಡಿದ ವ್ಯಾಜ ಅಪರಾಧವು ಅನಂತ ಕಾಲವು ಪ್ರಳಯ ಧೂಮಕೇತುವಿನಂತೆ ನೀಚ ಸ್ಮೃತಿಯನ್ನು ಹಿಂಬಾಲಿಸಿದಂತ ನೆನಪಿನಲ್ಲಿಡು. ಸ್ನೇಹನಿಷ್ಠರು ಧರ್ಮಶೀಲರು ಆದ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸಾವೃತ್ತಿಯನ್ನು ತೋರಿದೆ. ವರ್ಣಾವತಾರದ ಅರಗಿನ ಮನೆ, ಏಕಚಕ್ರಾನಗರದಲ್ಲಿ ಕುಂತಿಗಾದ ಮಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಹೊರತೆಯ. ಭೀಷ್ಮ ದ್ರೋಣಾದಿ ಗುರುಜನ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದು ಲಭಿಸದು, ಲಭಿಸಲಾರದು. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದಿರುವ ಈ ದುರ್ಯೋಧನನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಂಚಪದಿಗಳ ಸತಿ ಪಾಂಚಾಲಿ ಅಂದೇ ತೊಟ್ಟನು ಈ ನನ್ನ ಛಲವನ್ನು. ಸ್ವಯಂ ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ, ನಗರಕ್ಕೆ ಕಾಕರ ನಿಷ್ಠ ಕಲಿಯಂಶದಿಂದ ನಿರ್ಮಿತವಾದ ಈ ಕುರುಕುಲ ರತ್ನ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧನವೆಂಬ ಅಂದರೆ ಈ ದುರ್ಯೋಧನನು ಮಶಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಕೆಟ್ಟರು ಸರಿ ಎದೆಗಳೇ ಬಿಟ್ಟು ಕೊಡಲು ಕೊಡು ಭೂಮಿಯನ. ಕೆಟ್ಟರು ಸರಿ ಎದೆಗಳೇ ಬಿಟ್ಟು ಕೊಡಲು ಕೊಡು ಭೂಮಿಯನ. ಅಟ್ಟ ಹಾಟದಿಂದ ತಟ್ಟಿ ಮೆರವಿಯನ್
ವೈರಿ ಕುಲವ ಅಟ್ಟಹಾಸದಿಂದ ಮುಗವ ತಟ್ಟಿ ಕಟ್ಟಿ ಮೆರವೆಯನ್ನು ವೈರಿ ಕುಲವ ಕಡೆಯ ನಿರ್ಧಾರ ಪೇರಿವೆ ದಡಮತಿ ಪಾಂಡವರು ಕಡೆಯ ನಿರ್ಧಾರ ಪೇರಿವೆ ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡನು ಹೌದು ಕೃಷ್ಣ ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡನು ಆಕಾಶ ಭೂಮಂಡಲದ ಹೋಗರದು ಬಾಗಿರಿಯಲಿ ಆಕಾಶ ಭೂಮಂಡಲದ ಹೋಗರದು ಬಾಗಿರಿಯಲಿ ರಾಜ್ಯವನ್ನು ಬಯಸುವವರು ಎಂದು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ ರಾಜ್ಯವನ್ನು ಬಯಸುವವರು ಎಂದು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲು ಕಡೆಯ ನಿರ್ಧಾರ ಪೇಳೆ ಗಣಮತಿ ಪಾಂಡವರ ಏನಿಗೆ ಕಡೆಯ ನಿರ್ಧಾರ ಪೇಳೆ ಪಾಂಡವರಿಗೆ ತಮ್ಮ ಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗದೆ ಅಲ್ಲವೇ ಕೃಷ್ಣ? ಪಾಂಡವರಿಗೆ ತಮ್ಮ ಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗದೆ ಬಂದ ಮಾರ್ಗವನ್ನು ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಕೃಷ್ಣ? ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಹಾಗಾದರೆ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯೊಳೆಂದು ಸತ್ಕರಿಸಲಿರುವೆ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯೊಳೆಂದು ಸತ್ಕರಿಸಲಿರುವೆ ಕಡೆಯ ನಿರ್ಧಾರ ಪೇಳೆ ಜಡಮತಿ ಪಾಂಡವರೊಡೆಯಲಿದೆ ಕಡೆಯ ನಿರ್ಧಾರ ಪೇಳೆ ಜಡಮತಿ ಪಾಂಡವರೊಡೆಯಲಿದೆ ಕೆಟ್ಟರು ಸರಿ ಎದೆಗೆಡದೆ ಬಿಟ್ಟುಕೊಡಲು ಕುರುಭೂಮಿಯನ ಕೆಟ್ಟರು ಸರಿ ಎದೆಗೆಡದೆ ಬಿಟ್ಟುಕೊಡಲು ಕುರುಭೂಮಿಯನ ಅಟ್ಟಹಾಸದಿಂದ ಮುದುವ ತಟ್ಟಿ ಕಟ್ಟಿ ಮೆರವೆಯನ್ನು ವೈರಿ ಕುಲವ ಅಟ್ಟಹಾಸದಿಂದ ಮುದುವ ತಟ್ಟಿ ಕಟ್ಟಿ ಮೆರವೆಯನ್ನು ವೈರಿ ಕುಲವ ಕಡೆಯ ನಿರ್ಧಾರ ಪೇಳೆ ಜಡಮತಿ ಪಾಂಡವರು ಕಡೆಯ ನಿರ್ಧಾರ ಪೇಳೆ ಕಡೆಯ ನಿರ್ಧಾರ ಪೇಳೆ ಕಡೆಯ ನಿರ್ಧಾರ ಪೇಳೆ ಕೃಷ್ಣ ದುರ್ಯೋಧನ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ವೀರರ ಘೋಷದಲ್ಲಿ ಸಂಧಾನದೆಂದಿಗೂ ರಾಜ್ಯ ದೊರಕದು ಛಲ ತೊಟ್ಟು ಮಾಡುವೆ ಯುದ್ಧ ಕಡಾಕಡಿ ಸತ್ತರೆ ಸಾಯುಜ್ಯ ಬದುಕಿದರೆ ಸಾಮ್ರಾಜ್ಯ ಹೋಗು ಕೃಷ್ಣ ಸಂಗ್ರಾಮ ಸಲಕರಣೆಯನ್ನು ಅಣಿಪಡಿಸುವಂತೆ ಆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಅಂದನಾಗದೆ ಮುಂದಾಲೋಚಿಸಿ ದುಃಖಿತ, ಅಂದನಾಗದೆ ಮುಂದಾಲೋಚಿಸಿ ದುಃಖಿತ, ಸಂಧಿಗಾಗಿ ಬಂದವರು ದುರ್ಯೋಧನ, ಸಂಧಿಗಾಗಿ ಬಂದವರು ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಪದೇ 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 ವಿಷಯ ಒದರದಿರಲು ಮಾಧವ ಪದೇ 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 ವಿಷಯ ಒದರದಿರಲು ಮಾಧವ ಬಣದ ನುಡಿಗಳಿ ರಕ್ತದ ಕಣ ಕಣವು ಕುದಿದು ಬಣದ ನುಡಿಗಳಿ ರಕ್ತದ ಕಣ ಕಣವು ಕುದಿದು ರಣಗಳವರನ್ನು ಒಗಿಸಲು ಬಣ ತೊಟ್ಟಿರುವ ಕರಳಿದ ಕಡೆಯ ಕಣಕ್ಕೆ ಪದೇ 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 ವಿಷಯ ಒದರದಿರಲು ಮಾಧವ ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ರಣದೊಳು ನಿನ್ನ ಸೊಕ್ಕಳಿಸುವ ಬಲಾಢ್ಯರುಗಳಿಹರೆಯು, ರಣದೊಳು ನಿನ್ನ ಸೊಕ್ಕಳಿಸುವ ಮಹಾಬಲಾಢ್ಯರುಗಳಿಹರೆಯು. ಅವರ ಕ್ರೋಶವ ಶಮನಗೊಳಿಸಲು ನಿನಗೆ ನೀಡಿಹೆನು ಸಂಧಿಸು ಯೋಗವ, ನಿನಗೆ ನೀಡಿಹೆನು ಸಂಧಿಸು ಯೋಗವ. ಉಲ್ಲಾಸ ಪಡುವೆ
ಕನಕದ ನುಡಿಗಳು ಇಲ್ಲಿ ಸೋಮುಕುಂದ ನಿನ್ನ ಕನಕದ ನುಡಿಗಳು ಜಗತಿ ಕೌರವನ ಕ್ರೋಧಾಗ್ನಿಯ ಸಲ್ಲದ ಮಾತುಗಳಾಡಿ ಸಲ್ಲದಗಿಸಿಕೊಳ್ಳಬೇಡ ಜಗತಿ ಕೌರವನ ಕ್ರೋಧಾಗ್ನಿಯ ಸಲ್ಲದ ಮಾತುಗಳಾಡಿ ಸಲ್ಲದಗಿಸಿಕೊಳ್ಳಬೇಡ ಯಾರ್ಯಾರೋ ಈ ಕಲದಂತ ಮಲ್ಲು ನಡುವೆ ಹೋರಾಡಿ ಗೆಲ್ಲುವರು ಪುರುಷೋತ್ತಮನೋ ದುರಹಂಕಾರವ ತೋರಿದೆಯಾದೊಡೆ ಪುರುಷೋತ್ತಮನೋ ದುರಹಂಕಾರವ ತೋರಿದೆಯಾದೊಡೆ ಹರ್ಷದಿಂದೊಳೆವ ಕುರು ಸಿಂಹಾಸನ ಹರ್ಷದಿಂದೊಳೆವ ಕುರು ಸಿಂಹಾಸನ ಗಣದೋ ಅದ ಪತನ ಇನ್ನಿವನನು ಈ ಸಭೆಯಳು ನನ್ನಿತ ಇನ್ನಿವನನು ಈ ಸಭೆಯಳು ನನ್ನಿತ ಸಮಯ ವ್ಯರ್ಥಗೊಳಿಸದೆ ಆವರಿಸಿರಿ ದೂತನಂ ಸಮಯ ವ್ಯರ್ಥಗೊಳಿಸದೆ ಆವರಿಸಿರಿ ದೂತನಂ ದರ್ಪದಿಂದ ಮೆರೆಯಬೇಡವೈ ದರ್ಪದಿಂದ ಮೆರೆಯಬೇಡವೈ ದರ್ಪದಿಂದ ಮೆರೆಯಬೇಡವೈ ಸುಯೋಧನ ದರ್ಪದಿಂದ ಮೆರೆಯಬೇಡವೈ ಕಡೆಗೂ ನನ್ನ ಪುರಸ್ಕಾರವನ್ನು ತಿರಸ್ಕರಿಸಿಬಿಟ್ಟೆ ಆ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನಿಶ್ಚಿತವೇ ಕ್ಷತ್ರಿಯ ಕುಲದ ಕಳಂಕ ಸ್ವರೂಪವೇ. ದುರ್ಯೋಧನ, ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನಿತ್ತಿದ್ದೇನೆ. ಯಾರಿಗೋ? ಇನ್ನಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ಕೊಡಬೇಕೆಂದು ಈಗಾಗಲೇ ನಮ್ಮ ಶಕುನಿ ಮಾವನವರು ಸಲಹೆಯನ್ನೆತ್ತಿರುವರು. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿ ಇರಬೇಕಲ್ಲವೇ? ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು ಸಹೋದರ ದುಶ್ಯಾಸನ, ಈತನನ್ನು ಬಂಧಿಸು. ಯಾರನ್ನು ಬಂಧಿಸುವಿರೋ ಮನ್ನಮತಿಗಳಿರ. ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುವೆವು. ದುರ್ಯೋಧನ, ಬೆಂಕಿಯಿಂದ ಬಟ್ಟೆಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುತ್ತಿರುವಿರಾ? ಈಗ ಬಂಧಿಸಿ ಯಾರನ್ನು ಬಂಧಿಸುವಿರೋ?